guys, welcome back to my YouTube channel Sinchana Mohan Vlogs. ಇವತ್ತು ಸಂಡೇ ಲಾಸ್ಟ್ ನೈಟ್ ಮಲ್ಕೊಳ್ಳೋಕೆ ಲೇಟ್ ಆಯಿತು ಬಿಕಾಸ್ ಎಲ್ಲಿಂದ ಓದೋದು ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೆ. ಮಂಡೆಯಿಂದ ಮಿಟ್ಟಮ್, ಇವತ್ತು ಸಂಡೇ ಎಲ್ಲಿಂದ ಓದೋದು ಅಂತ ಸ್ಟಾರ್ಟ್ ಮಾಡ್ತೆ. ಸೊ ಅದು ಲೇಟ್ ಆಗಿಬಿಡ್ತು. ಆ್ಯಂಡ್ ನನ್ನ ರೂಮ್ ಕಿಟಕಿಯಲ್ಲಿ ಒಂದು ಹಲ್ಲಿ ಬಂದ್ಬಿಡ್ತು. ನನ್ನ ಹೊಟ್ಟೆಯಿಂದ ಹೋಯ್ತು ಕುಳುಗಳು ಅಂತು. ಬಟ್ ನಾನು ಬಟ್ಟೆ ಬಿತ್ತ ಅಂದ್ಕೊಂಡೆ, ನೋಡಿದ್ರೆ ಹಲ್ಲಿ ಅನಿಸುತ್ತೆ. ಅದು ಗೊತ್ತಿಲ್ಲ, ಕನ್ಫರ್ಮ್ ಇಲ್ಲ ಅದೇನಂತ. ಸೊ ಅದು ಓಡಿಸಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಲೇಟ್ ಆಯಿತು. ಸೊ ಅದಕ್ಕೆ ಬೆಳಗ್ಗೆ ಎದ್ದು ಓದೋಕ್ಕಾಗಿಲ್ಲ. ಇವಾಗ 10 o'clockಗೆ ಆ್ಯಸ್ ಯೂಶ್ವಲ್ ಡಾನ್ಸ್ ಕ್ಲಾಸ್ ಇದೆ. ಸೊ ನಾನು ಗೋಯಿಂಗ್ ದೇರ್. ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಬಂದು ಪ್ಲ್ಯಾನ್ ಇದೆ ಭಾರ್ಗವಿ ಆಂಟಿ ಮನೆಗೆ ಹೋಗಬೇಕು ಅಂತ. ಬಟ್ ಬುಕ್ಕೆಲ್ಲ ಎತ್ಕೊಂಡು ಹೊರಟೋಗ್ತೀನಿ ಬಿಕಾಸ್ ನಾನು ಏನಂದರೆ ಏನೂ ಓದಿಲ್ಲ. ಫೀ ಕಷ್ಟದಿದೆ. ಆ್ಯಂಡ್ ನಾನು ಬೇರೆಯವ್ರ ಥರ ಒಂದು ಸತಿಗೆಲ್ಲ ಏನೂ ತಲೆಗೆ ಹೋಗ್ಬಿಡ, 1000 ಸತಿ ತಿದ್ದಿ ಹೋದ್ಮೇಲೆ ಬರೋದು. ಇವಾಗ ಎದ್ದಿದ್ದೀನಿ. ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕಿತ್ತು ಪ್ರಮೋಷನ್, ಅದಕ್ಕೆ ವಾಯ್ಸ್ ಓವರ್ ಎಲ್ಲ ಕೊಡಬೇಕಿತ್ತು. ಆ್ಯಂಡ್ ಇನ್ನು ಯಾರು ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ. ಸೊ ಬೇಗ ಹೋಗ್ಬಿಟ್ಟು ಫಾಲೋ ಮಾಡ್ಕೊಳ್ಳಿ. ಬಿಕಾಸ್ ನಿಮಗೆಲ್ಲ ಇಷ್ಟ ಆಗುವಂಥ ವೀಡಿಯೋಸ್ಗಳನ್ನೇ ಹಾಕ್ತಿದ್ದೀನಿ. ಬಿಕಾಸ್ ಎಲ್ಲಿ ಒಳ್ಳೆ ಫುಡ್ ಸಿಗುತ್ತೆ, ಕಾಫಿ ಸಿಗುತ್ತೆ, ಚಾಟ್ ಸಿಗುತ್ತೆ, ಸ್ನ್ಯಾಕ್ಸ್ ಸಿಗುತ್ತೆ, ಇಡ್ಲಿ ಊಟ ಏನೇನು ಸಿಗುತ್ತೆ ಪ್ರತಿಯೊಂದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ರೀಲ್ಸ್ಗಿಂತ ಜಾಸ್ತಿ ಅದನ್ನು ಅಪ್ಲೋಡ್ ಮಾಡ್ತಿದ್ದೀನಿ. ಆ್ಯಂಡ್ ಕಾಂಟೆಂಟ್ ವೀಡಿಯೋಸ್ನ ಹಾಕ್ತಾಯಿದ್ದೀನಿ. ಮಧ್ಯ ಸ್ವಲ್ಪ ರೀಲ್ಸ್, ಬಿಕಾಸ್ ಎಲ್ಲ ಇರಬೇಕಲ್ವ, ಆಲ್ ಓವರ್ ಥರ. ಸೊ ಅದಕ್ಕೆ. ಆ್ಯಂಡ್ ಇವಾಗ ನೋಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನಾಗ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಅಂದರೆ ಪ್ಲೀಸ್ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ದಸರಾ ಹಬ್ಬದ ಪೂಜೆ ಇದ್ರೆ ಮನೇಲಿ. ಸೊ ಅದೆಲ್ಲ ಸ್ವಲ್ಪ ಖರ್ಚಿದೆ. ಅದೆಲ್ಲ ಮುಗಿಸ್ಕೊಂಡು ಆದಮೇಲೆ ನಾನು ಫುಲ್ ಡೆಕೋರ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನೋಡ್ತಾ ಇದ್ದೀನಿ ಇನ್ನೇನೇನು ಮಾಡ್ಬೋದು ಅಂತ. ಸೊ ಆ ಖರ್ಚೆಲ್ಲ ಮುಗಿಸ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಇದು ಒಂದೇ ಹಾಕಿರೋದು, ಅದು ಬಿಟ್ಟು ಏನೂ ಹಾಕಿಲ್ಲ. ಸೊ ಪ್ಲೇನ್ ಕಾಣಿಸ್ತಾ ಇದೆ ತುಂಬ. ಅದಕ್ಕೆ ನನ್ನ ಕಳ್ಸಲ್ಲಿ ಡೈಲಿ ಒಬ್ಬೊಬ್ಬರು ಸತ್ತೋಗೋ ಥರ ಬರ್ತಾಯಿದೆ. ಯಾಕೆ ಅಂತ ಗೊತ್ತಿಲ್ಲ. ಡೈಲಿ ಒಬ್ಬರು ಬೆಳಗ್ಗೆ ಎದ್ದು ಅವ್ರು ಏನೋ ಸ್ಟೇಟಸಲ್ಲಿ ಫೋಟೋ ಹಾಕ್ತಾಗ ಸತ್ತೋಗಿದ್ರಲ್ವ ಇವರು, ಕನಸಲ್ಲಿ ಅಂತ ಅನ್ಸುತ್ತೆ. ಯಾಕೆ ಅಂತ ಗೊತ್ತಿಲ್ಲ, ಸತ್ತೋಗೋ ಥರ ಬರ್ತಾಯಿದೆ. ಅವ್ರಿಗೆ ಪಾಪ ಆಯಸ್ ಜಾಸ್ತಿ ಆಗ್ತಾಯಿದೆ. ನಾನು ರಾತ್ರಿಯಲ್ಲೂ ನೆನೆಸ್ಕೊಂಡೆ ಮಲ್ಕೊಳ್ಳೋಲ್ಲಪ್ಪ ಅಂದರೂ ಅದೇ ಬರ್ತಾಯಿದೆ. ಓಕೆ, ಇವಾಗ ವಾಯ್ಸ್ ಕೊಟ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಸಿಗ್ತೀನಿ. ಇದ್ರ ಜೊತೆಗೆ ದೋಸೆ ಆ್ಯಂಡ್ ಇದು ಏನಕ್ಕೋ ಅನ್ನ ಮಾಡಿದ್ದಾರೆ. ಸೊ ಬಟ್ ನನಗೆ ಬ್ರೇಕ್ಫಾಸ್ಟ್ ಇವತ್ತಿಂದ ಮೋಸ್ಟ್ಲಿ ಕೆಲಾಕ್ಸ್ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಬೇರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಬಟ್ ಇದ್ರ ಜೊತೆ ಇನ್ನೊಂದು ಆ್ಯಡ್ ಮಾಡ್ಕೊತೀನಿ. ಅದು ಮೂರಲ್ಲಿ ನನಗೆ ಬೇಕಾಗಿದ್ದ ಕ್ವಾಂಟಿಟಿ ಇರಲಿಲ್ಲ, ಸೊ ಅದಕ್ಕೆ ತರಲಿಲ್ಲ. ಬರೀ ಇದೊಂದು ತಿನ್ಕೊಂಡು ಡ್ಯಾನ್ಸ್ ಕ್ಲಾಸ್ಗೆ ಹೊರಡ್ಬೇಕು. ಇವಾಗ ಡಾನ್ಸ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಬಂದೆ. ಇವಾಗ ಭಾರ್ಗವಿ ಆಂಟಿ ಮನೆಗೆ ಹೋಗ್ತಾಯಿದ್ದೀವಿ. ಏನಕ್ಕೆ? ಊಟಕ್ಕೆ ಭಾರ್ಗವಿ ಆಂಟಿ ಮನೆಗೆ ಹೋಗ್ತಾಯಿದ್ದೀವಿ. ತುಂಬ ದಿನ ಆಗ್ಬಿಟ್ಟಿದ್ದು, ಹೋಗಿರಲಿಲ್ಲ. ಸೊ ಇವಾಗ ಎಲ್ಲರೂ ಹೋಗ್ತಾಯಿದ್ದೀವಿ. ಎಲ್ಲರೂ ಡ್ಯಾನ್ಸ್ ಕ್ಲಾಸ್ಗೆ 1 hour ನಮಗಂತಿರಲ್ಲ. ಓದೋದೆಲ್ಲ ಬಿಟ್ಟು, ಫೋನ್ ಯೂಸ್ ಮಾಡೋದು ಬಿಟ್ಟು, ಸ್ಟ್ರೆಸ್ ಔಟ್ ಮಾಡೋಕ್ಕೆ ಹೋದರೆ ನಾವು ಸ್ಟ್ರೆಸ್ ಇನ್ ಮಾಡ್ಕೊಳಕ್ಕೆ ಹೋಗ್ತೀವಿ. ಬೇಸಿಕಲ್ ನಾವು ಹಂಗೆ ಮಾಡ್ಕೊತೀವಿ. ಒಂಥರ ಏನೋ ಅಲ್ಲಿಂದ ಬಂದ ತಕ್ಷಣ ಆ ಬೈಗುಳಗಳು ಎಲ್ಲ ಕೇಳಿಬಿಟ್ರೆ ಐ ಫೀಲ್ ಲೈಕ್ ಏನು ಹುಡುಗರು ಯಾಕೆ ನಾವೇ ದುಡ್ಡು ಕೊಟ್ಬಿಟ್ಟು ನಾವೇ ಯಾಕೆ ಬೈಸ್ಕೊಳಕ್ಕೆ ಯಾಕೆ ಬರಬೇಕು ಅಂತ ನಂಗೆ ಅನಿಸ್ಬಿಡುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ. ನಾನು ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಬೇಕಲ್ವ, ಕಂಪ್ಲೀಟ್ ಮಾಡ್ಕೊಬೇಕು ಡ್ಯಾನ್ಸ್ ಕೆರಿಯರ್ನ. ಅದಕ್ಕೋಸ್ಕರ ಹೋಗ್ತೀನಿ ಅಷ್ಟೇ. ಸೊ ಸನತಿಲೆಲ್ಲ ಹೆಲ್ಪ್ ಮಾಡ್ತೇನೆ. ಇನ್ನೇನು ದುರ್ಗಾ ಪರಮೇಶ್ವರಿ ಹಬ್ಬ, ದುರ್ಗಾ ಸಪ್ತಮಿ ಅಂದರೆ ದಸರಾದಲ್ಲಿ ನಾವು ಪೂಜೆ ಮಾಡಿಸ್ತೀವಿ. ಪೂಜೆ ಇರೋದು ನಮ್ಮ ಮನೇಲಿ ಗ್ರ್ಯಾಂಡಾಗಿ ಹೋಗೋ. ಸೊ ಅದಕ್ಕೆ ಇವನು ಎಲ್ಲ ಹೆಲ್ಪ್ ಮಾಡ್ತಾಯಿದ್ದಾನೆ ನಮಗೆ. ಇವಾಗ ಅಲ್ಲಿಗೆ ಹೊರಟ್ಬಿಟ್ಟು ಕ್ಯಾಶುವಲ್, ಬಿಕಾಸ್ ಬಂದು ಓದ್ಕೋಬೇಕು ನಾನು. ಅದಕ್ಕೆ ನೆಂತ್ಕೊಂಡು ಬಂದ. ಹಣೆ ಬಟ್ಟೆಲ್ಲ ಹಿಂಗೆ ಆಗಿಬಿಟ್ಟಿದೆ. ಬಂದು ಇನ್ನೂ ಕೆಲವ್ರು ಬರಬೇಕು. ಸೊ ಅದಕ್ಕೆ ಅಲ್ಲಿವರೆಗೂ ನಾನು ಮಲ್ಕೊಂಡಿರ್ತೀನಿ ಅಂತ ಅಂದ್ಬಿಟ್ಟು ಮಲ್ಕೊಂಡಿದ್ದೀನಿ. ಬಿಕಾಸ್ ಹೆವಿ ತಲೆ ನೋವ್ತಾ ಇದೆ. ತಲೆ ಅಲ್ಲ, ಇವತ್ತು ಬಾಡಿ ಪೇನ್ ಆಗ್ತಿದೆ. ಬಿಕಾಸ್ ಕಂಟಿನ್ಯೂಸ್ ಪ್ರಾಕ್ಟೀಸ್ ನಂಗೆ ಆಗ್ತಾಯಿಲ್ಲ ಬಾಡಿಗೆ. ವೆಸ್ಟರ್ನು, ಕ್ಲಾಸಿಕಲ್ಲು, ಪ್ರಮೋಷನ್ ಶೂಟ್ಸು, ಅದ್ರ ಮಧ್ಯೆ ಕಾಲೇಜು, ವರ್ಕ್ ಆಗ್ತಾಯಿಲ್ಲ. ಸೊ ಅದಕ್ಕೆ ಇವಾಗ ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ರೆಸ್ಟ್ ಮಾಡ್ಕೊತಾ ಇದ್ದೀನಿ. ಮಳೇಲಿ ಬೇರೆ ನೆಂದುಬಿಟ್ಟೆ, ಬಟ್ಟೆ ಎಲ್ಲ ಒದ್ದೆ ಆಗಿಬಿಟ್ಟಿದೆ, ಚಳಿ ಆಗ್ತಾಯಿದೆ. ಸೊ ಅದಕ್ಕೆ ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೀನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳು. ಹೇಳಿ ಇರಲಿ, ಇಲ್ಲಿ ಹೇಳ್ಬೇಕು ನೀನು ಅಲ್ಲಿ ಓಡೋಗೆ. ಹೇಳಿ ಸಬ್ಸ್ಕ್ರೈಬ್ ಮಾಡಿ ಅಂತ. ಆಯ್ತು, ಊಟ ಮಾಡು.
ಊಟಕ್ಕೆ ತೈರೊಡೆ ಈ ಥರ ಕಾಳು ಪಲ್ಯ ಸೌತೆಕಾಯಿ ಮುದ್ದೆ ಉಪ್ಪೆಸರು ಖಾರ ಹಪ್ಪಳ ಒಂದು ಸ್ಪೆಷಲ್ ಗೆಸ್ಟ್ ಇದ್ದಾರೆ ನಮ್ಮ ಜೊತೆ ಯಾರು ಅಂತ ತೋರಿಸ್ಲಾ ಹಾಯ್ ಗಾಯ್ಸ್ ಹೇಳು ಊಟ ಆಯ್ತಾ ಏನು ಊಟ ಮಾಡಿದೆ ಅದೇ ಏನು ಸ್ಪೆಷಲ್ ಊಟ ಮುದ್ದೆ ಮತ್ತು ಸಾರು ಅದರ ಜೊತೆ ಪಲ್ಯ ಜಾಮೂನು ಮತ್ತು ಬೌಲ್ ಸ್ವೀಟ್ ಅಲ್ಲ ಅದು ತೈರೊಡೆ ಅದೇ ಹಪ್ಪಳ ಪೂರಿ ಪೂರಿ ಹಪ್ಪಳ ಅದೆಲ್ಲ ಮಾಡಿದ್ವಿ ಇವಾಗ ಇವಳ ಹೆಸರು ಯುಕ್ತ ಅಂತ ನಾನು ಏನಾಗ್ಬೇಕು ನಿಂಗೆ ಫ್ರೆಂಡ್ ತಾನೇ ಇವಾಗ ಸಿಕ್ಕಿದ್ದಾಳೆ ಎಕ್ಸಿಬಿಷನಲ್ಲಿ ಸಿಕ್ಕಿದ್ಲು ಗೊತ್ತಾ ಅವಳು ಇವಳು ಯೂಟ್ಯೂಬ್ ಚಾನಲ್ ಎಲ್ಲ ಮಾಡ್ತಾಳೆ ಗಾಯ್ಸ್ ಸಪೋರ್ಟ್ ಮಾಡಿ ಹೇಳು ನಿನ್ನ ಚಾನಲ್ ಹೆಸರು ಆಯ್ತಾ ಫಸ್ಟ್ ವಿಡಿಯೋ ಮ್ಯಾಗಿ ಮಾಡಿರೋದನ್ನ ಹಾಕಿದ್ದಾಳೆ ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ ಓಕೆನಾ ಬಾಯ್ ಅಂದ್ಬಿಡು ಹೆಂಗ್ ಮಾಮೂಲಿ ಮಾಡ್ತಿರಲ್ಲ ಬೇರೆನೆಲ್ಲ ಈ ತರ ಸ್ಟಾರ್ಟ್ ಅಲ್ಲ ಮಾಮೂಲಿ ಮಾಡ್ತಿರಲ್ಲ ಅದೇ ಮಾಡಿದ್ ನಾನೀಗ ಅಯ್ಯೋ ನೀವು ಸ್ಟಾರ್ಟ್ ಮಾಡಿ ತರಿಸ್ತೀನಿ ಅಲ್ಲ ಅದು ನೀನೇ ಮಾತಾಡೋ ಆಯ್ತು ಹಿಡ್ಕೊಂಡು ಏಯ್ ಬೇಡ ನೀ ಮಾತಾಡು ಮಾತಾಡೆ ಸರಿ ಅಷ್ಟೇ ಗಾಯ್ಸ್ ಆಮೇಲೆ ಸಿಗ್ತೀನಿ ಅಪ್ಪ ಆವಾಗಲೇ ಮನೆಗೆ ಬಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಬಿಕಾಸ್ ಮಧ್ಯಾಹ್ನದ ಸ್ವಲ್ಪ ಮಲ್ಕೊತೀವಿ ಇವಾಗ ಸನತ್ ಸೈಕಲ್ ಹೊಡಿಯೋಕೆ ಹೋಗಿದ್ದೆ ಇವಾಗ 6:30 ಆಗಿದೆ ಇಸ್ಕಾನ್ಗೆ ಹೋಗ್ತೀವಿ ಎವ್ರಿ ಸಂಡೇಸ್ ನಾವು ಇಸ್ಕಾನ್ಗೆ ಹೋಗ್ತೀವಲ್ಲ ನಿಮಗೆ ಗೊತ್ತಿರೋ ಹಾಗೆ ಸೊ ಇವಾಗ ಅವನು ಸೈಕಲ್ ಹೊಡಿತಾ ಇದ್ದಾನೆ ಆ್ಯಂಡ್ ಇಲ್ಲೆಲ್ಲೋ ಗಣಪತಿ ಕೊಡ್ಸಿದಾರಾ ಹೋಗಿದ್ಯಾ ಚೆನ್ನಾಗಿದೆ ಗಣಪತಿ ಸೊ ಅಲ್ಲಿ ಅವನು ಹೋಗಿದ್ದ ಆ್ಯಂಡ್ ಈ ಮನೆಗೆ ಬಂದಮೇಲೆ ಪಾಪ ಮಗು ಸೈಕಲ್ ಎಲ್ಲ ಹೊಡಿತಿರೋದು ಆ ಮನೇಲಿ ಇದ್ದಾಗ ನಮಗೆ ಎಷ್ಟು ಸೈಕಲ್ ಕಳ್ತನ ಆಯಿತು 2ರಿಂದ ಮೇಲೆ ಕಳ್ತನ ಆಗಿದೆಯೇನೋ ಸನತ್ ಚಿಕ್ಕ ಸೈಕಲ್ ಒಂದು ಹುಡುಗಿ ಫೋನ್ ತೆಗೀತಿಲ್ಲ ನಾನು ಅಮ್ಮ ಸನತ್ ಹೋಗ್ತಾ ಇದ್ದೀವಿ ಮುಖ ತೊಳ್ಕೊಂಡಿದ್ದೀನಿ ಬಂದ್ಬಿಟ್ಟು ಓದ್ಕೋಬೇಕು ಸೊ ಹೋಗ್ಬಿಡೋಣ ಬನ್ನಿ ಆ್ಯಕ್ಚುಲಿ ಸಂಡೇ ಸ್ವಲ್ಪ ಜನ ಇರ್ತಾರೆ ಆ್ಯಂಡ್ ಇವಾಗ ಭಜನೆ ನಡೀತಿರುತ್ತೆ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ ಐ ಮೀನ್ ಟೆಂಪಲ್ನ ಬಂದಿದ್ದೀವಿ ಇಸ್ಕಾನ್ಗೆ ಇವಾಗ ಶುರು ಆಗಿದೆ ಸೊ ಒಳಗೆ ಹೋಗೋಣ ಲೈಟಿಂಗ್ಸ್ ಎಲ್ಲ ತೆಗ್ದುಬಿಟ್ಟಿದ್ರಲ್ವ ಯಾವಾಗಲೂ ಡೈಲಿ ಆಗ್ತಿದ್ದಾರೆ ಒಳಗೆ ಹೋಗ್ಬಿಟ್ಟು ಸಿಗ್ತೀವಿ ಒಳಗೆ ಹೋದ್ಮೇಲೆ ಒಂದು ಶಾರ್ಟ್ ವೀಡಿಯೋ ಮಾಡ್ತಾಯಿದ್ದೆ ಆ ಇದರಲ್ಲಿ ವ್ಲಾಗ್ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ ಸೊ ಈಗ ನಮ್ಮ ಮನೆ ಹತ್ರ ಒಂದು ಗಣಪತಿ ಬಿಡ್ತಿದ್ದಾರೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಇವಾಗ ಏನು ಹೇಳಿದ್ರಿ ಅದನ್ನ ಹೇಳಿ ಅಷ್ಟೇ ಹಾಯ್ ರೀಲ್ಸ್ನೆಲ್ಲ ಚೆನ್ನಾಗಿ ಮಾಡ್ತೀನಿ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಇವಾಗ ನಾನು ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೆ ಸೊ ರೆಕಗ್ನೈಸ್ ಮಾಡಿ ಮಾತಾಡ್ಸೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್ ನಿಮ್ಮ ಹೆಸರು ಬಾಯ್ ನಾನು ಇಷ್ಟು ಜನದ ಮುಂದೆ ವ್ಲಾಗ್ ಮಾಡ್ತೀನಿ ಅಂದರೆ ಸೊ ಇಲ್ಲೆಲ್ಲ ಗಣಪತಿ ಕೂರ್ಸಿದ್ರು ಅದಕ್ಕೆ ಬಂದಿದ್ದೀವಿ ಒಳಗೆ ಹೋಗೋಣ ಗಣಪತಿ ತೋರ್ಸೋದೇ ಮರ್ತಿತ್ತು ಬಿಕಾಸ್ ತುಂಬ ಜನ ಇದ್ದರು ನನ್ನ ತಮ್ಮನ ಫೋಟೋ ತೆಗ್ತಿದ್ದೀನಿ ಅದನ್ನು ಆ್ಯಡ್ ಮಾಡ್ತೀನಿ ಆ್ಯಂಡ್ ರೆಕಗ್ನೈಸ್ ಎಲ್ಲ ಮಾತಾಡ್ಸಿದ್ದಕ್ಕೆ ಸಖತ್ ಖುಷಿ ಆಯಿತು ಆ್ಯಕ್ಚುಲಿ ಟೆಂಪಲಲ್ಲಿ ಏನಾಯ್ತು ಅಂದರೆ ನಮ್ಮವನು ಜೀನ್ಸ್ ಹಾಕ್ಕೊಂಡಿದ್ರು ನಾನು ಜೀನ್ಸ್ ಹಾಕ್ಕೊಂಡಿದ್ದೆ ನಾನು ಯೂಶ್ವಲಿ ಅಷ್ಟು ರೆಡಿ ಆಗಲ್ಲ ಬಿಕಾಸ್ ನನಗೆ ಇಷ್ಟನೇ ಇಲ್ಲ ರೆಡಿ ಆಗೋಕ್ಕೆ ಏನಾದರೂ ಫಂಕ್ಷನ್ ಇದ್ದರೆ ಮಾತ್ರ ಟು ಬಿ ಹಾನೆಸ್ಟ್ ನಾನು ರೆಡಿ ಆಗೋದು ಅದು ಬಿಟ್ಟರೆ ನಾನು ಹಿಂಗೆ ಇರ್ತೀನಿ ಒಂದು ಹುಡುಗಿ ಮೇಲಿನ ಕೆಳಗಡೆ ನೋಡಿಬಿಟ್ಟು ನಕ್ಕಿದ್ಲು ಹಳ್ಳಿ ಮಕ್ಕ ಉಳ್ಳಿ ಸಾರಂಗಿತ್ತು ಸೋಳು ನಾನು ಅದನ್ನೇನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ ಬಿಕಾಸ್ ಏನು ಅದಕ್ಕೆ ನಾನು ಅಲ್ಲೇ ಉಗ್ದಿದ್ದೀನಿ ಬಂದ್ವಾ ಕೈ ಮುಗಿದ್ವಾ ಹೌದ್ವಾ ಅನ್ನಂಗೆ ಇರಬೇಕು ಬಿಕಾಸ್ ಕೆಲವು ಹುಡುಗಿರು ಏನಂದರೆ ಒಂದು ಹಲ್ಕಿದಾಗ ಬರ್ತಾರೆ ಬಾಯ್ ಫ್ರೆಂಡ್ಸ್ ಜೊತೆ ಇಲ್ಲ ಸ್ನ್ಯಾಪ್ ಹಾಕೋಕ್ಕೆ ಬರ್ತಾರೆ ಬಟ್ ನಾವು ರೆಗ್ಯುಲರಾಗಿ ಹೋಗ್ತೀವಿ ಆ್ಯಂಡ್ ಆಲ್ಸೋ ಸನತ್ತು ಅಲ್ಲಿ ಯಾವಾಗ ಸಮ್ಮರ್ ಕ್ಯಾಂಪ್ ಅದು ಇದಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗಿಂದನೂ ನಾವು ರೆಗ್ಯುಲರಾಗಿ ಹೋಗ್ತೀವಿ ಸೊ ನಾವು ಆ ಥರ ಶೋಕಿ ಮಾಡೋಕ್ಕಾಗಲ್ಲ ಇನ್ನು ಕೆಲವರು ಬರೀ ಕೃಷ್ಣ ಜನ್ಮಾಷ್ಟಮಿ ದಿನ ಹೋಗ್ಬಿಟ್ಟು ನಾಮ ಏರಿಸ್ಕೊಂಬಿಟ್ಟು ಅವತ್ತು ಕರುಣೆ ಬಂದುಬಿಡುತ್ತೆ ದೇವ್ರ ಮೇಲೆ ಆ ಥರ ನಾವು ಅಲ್ಲ ಮನೆಯಲ್ಲೇ ನಾವು ಮಾಡ್ತೀವಿ ಸೊ ಅವತ್ತು ಹೋಗೋಕ್ಕಾಗಲ್ಲ ನಮಗೆ ಸೊ ಈ ಥರ ರೆಕಗ್ನೈಸ್ ಮಾಡಿ ಮಾತಾಡ್ತಿದ್ದು ಆ್ಯಕ್ಚುಲಿ ತುಂಬ ಖುಷಿ ಆಯಿತು ನನ್ನ ಜೊತೆ ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ಎಲ್ಲರೂ ಮಾತಾಡಿಸ್ಕೊಂಡು ಚೆನ್ನಾಗಿರ್ತೀನಿ ನನ್ನ ಜೊತೆ ತೀರಾ ಗಾಂಚಲಿ ತೋರಿಸಿದ್ರೆ ನಾನು ಎಲ್ಲಿಡಬೇಕು ಅಲ್ಲೇ ಇಡ್ತೀನಿ ಸೊ ಇವಾಗ ಮನೆಗೆ ಬಂದಿದ್ದೀನಿ ಓದ್ಕೊಬೇಕು ಸೊ ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೊತೀನಿ ಸೊ ಈ ಬ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಶೂರ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ.